ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೆಸ್ ಮಾಡಿರ್ತೀರ ಇದ್ರೊಳಗಡೆ ಏನಿರ್ಬೋದು ಅಂತ. ಬನ್ನಿ ಡೈರೆಕ್ಟಾಗಿ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಮಧ್ಯದಿಂದ ಒಂದು ಬಾಕ್ಸು ಪಾಪಪ್ ಆಗುತ್ತೆ ನೋಡಿ, ಪಟ್ ಅಂತ ಮೇಲಕ್ಕೆ ಬರುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ ಬಾಕ್ಸು. ಇದ್ರ ಮೇಲ್ಗಡೆ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ, OnePlus CEO ಅಂತೆ. ಈ ಕತೆ ಎಲ್ಲ ಬೇಡ ನಮಗೆ. ಇದ್ರೊಳಗಡೆ ನಮಗೆ ಡೈರೆಕ್ಟಾಗಿ ಈ OnePlus 13S ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನು 45,000 ರಿಂದ 50,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಮೋಸ್ಟ್ಲಿ 50ಕ್ಕಾಗುತ್ತೆ. 45ಕ್ಕೆ ಆಗ್ಬಿಟ್ರೆ ನಂಗೆ ಅನ್ನಿಸ್ತಂಗೆ ಅನ್ಬಿಲೀವಬಲ್ ಅಂತ ಅನಿಸುತ್ತೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲೆ ನಾಟ್ ಫಾರ್ ರೀಟೇಲ್ ಸೇಲ್ ಅಂತ ಇದೆ ಮತ್ತು ಯಾವುದೇ ಪ್ರೈಸ್ ಈ ಬಾಕ್ಸ್ ಮೇಲೆ ಇಲ್ಲ, ಆಯಿತಾ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಬ್ಯಾಕ್ ಕವರ್ನ ಕ್ವಾಲಿಟಿ ಚೆನ್ನಾಗಿದೆ, ಸಖತ್ತಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಏನು ಪ್ರೀಮಿಯಮ್ ಆಗಿದೆ ಗುರು ಇದು. ಕೈಲಿ ಐಫೋನ್ ಇಟ್ಕೊಂಡಂಗೆ ಆಗ್ತಿದೆ, ತೋರಿಸ್ತೀನಿ ಆಮೇಲೆ ಹೆಂಗಿದೆ ಅಂತ. ಇದ್ರ ಕೆಳಗಡೆ ನಮಗೆ 80 ವ್ಯಾಟಿಂದು ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಸೂಪರ್ ವಿಷಯ, ಸೂಪರ್ ಊಗ್ ಚಾರ್ಜರು. ನಂತರ USB Type-C ಚಾರ್ಜಿಂಗ್ ಕೇಬಲು, ಕ್ಲಾಸಿಕ್ ಕೆಂಪು ಬಣ್ಣದ OnePlus ಕೇಬಲ್. Type-A ಇಂದ Type-C ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಹಾನೆಸ್ಟಾಗಿ ಹೇಳ್ತೀನಿ, ಕೈಲಿ ಇಟ್ಕೊಂಡಿದ್ರೆ ನನ್ನ ಕೈಯಲ್ಲಿ ಐಫೋನ್ ಇಟ್ಕೊಂಡಿದ್ದೀನಿ ಅನ್ನೋ ರೀತಿ ಫೀಲ್ ಆಗುತ್ತೆ. ಅಷ್ಟು ಪ್ರೀಮಿಯಮ್ ಬಿಲ್ಡ್ ಇದೆ, ಫೀಲ್ ಕೂಡ ಹಂಗೆ ಇದೆ, ಆಯಿತಾ. ಫ್ರಂಟಿಂದನೂ ಹಂಗೆ ಕಾಣುತ್ತೆ. ನಿಮಗೆ ಫ್ರೇಮ್ ಕೂಡ ಸೇಮ್ ಅದೇ ರೀತಿ ಇದೆ, ಆಯಿತಾ. ತುಂಬ ಲೈಟ್ ವೇಟ್ ಇದೆ, ಕೇವಲ 185 ಗ್ರಾಮ್ ವೇಟು ಮತ್ತು 8.15 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಗ್ಲಾಸ್ ಇದೆ, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಯೂನಿಫಾರ್ಮ್ ಬೆಜಲ್ ಸಿಗ್ತದೆ, ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಫ್ರಂಟಿಂದ, ಆಯಿತಾ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸ್, ಬಟ್ ಇದಕ್ಕೂ ಕೂಡ ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಅಷ್ಟಾಗಿ ಕಾಣಲ್ಲ. ಮತ್ತು ಈ ಕ್ಯಾಮ್ರಾ ಬಂಪ್ ಫುಲ್ ಫ್ಲ್ಯಾಟ್ ಆಗಿದೆ, ಆಯಿತಾ. ಯುನೀಕ್ ಡಿಸೈನ್, ಯುನೀಕ್ ಲುಕ್ ಅಂತ ಅನ್ಬೋದು. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ, ಸಿಂಗಲ್ LED ಫ್ಲ್ಯಾಶು ಮತ್ತು ಸರ್ಕ್ಯುಲರ್ ಬ್ಲ್ಯಾಕ್ ಕಲರ್ ನಂಗೆ ಅನ್ನಿಸ್ತಂಗೆ IR ಬ್ಲಾಸ್ಟ್ ಇರ್ಬೋದು, ಆಯಿತಾ. ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ, ಮೆಟಾಲಿಕ್ ಫ್ರೇಮು, ಅಲ್ಯೂಮಿನಿಯಂ ಫ್ರೇಮು, USB Type-C ಪೋರ್ಟ್ ಇದೆ. ಈ Type-C ಪೋರ್ಟು USB 2.0, ಆಯಿತಾ. ಬೇಜಾರಾಯ್ತು ನನಗೆ. ಇದರಲ್ಲಿ ಯಾವುದೇ ಹೆಡ್ಫೋನ್ ಜಾಕ್ ಸಿಗ್ತಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಇದರಲ್ಲಿ ಹಾಕ್ಬೋದು ಮತ್ತು ಇದರಲ್ಲಿ ಒಂದು ಡೆಡಿಕೇಟೆಡ್ ಪ್ಲಸ್ ಕೀಯನ್ನು ಕೊಟ್ಟಿದ್ದಾರೆ, ಆಯಿತಾ. ಸೊ ಇದು ಆ್ಯಕ್ಷನ್ ಬಟನ್ ರೀತಿ ಕೆಲಸವನ್ನು ಮಾಡುತ್ತೆ. ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇದನ್ನು ಬೇಕಾದರೆ AI ಮೈಂಡ್ ಸ್ಪೇಸ್ ಅಂತ ಒಂದು ಹೊಸ AI ಫೀಚರ್ ತೊಗೊಂಬಂದಿದ್ದಾರೆ. ಅದನ್ನು ಟ್ರಿಗರ್ ಮಾಡೋದಕ್ಕೂ ಬೇಕಾದರೆ ನೀವು ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ಲಾಗಿ ಮ್ಯೂಟ್ ಮಾಡೋದಕ್ಕೆ, ವೈಬ್ರೇಷನ್ ಮೋಡಿಗೆ. ಸೊ ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಕಸ್ಟಮೈಸೇಷನ್ ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಈ ಫೋನಲ್ಲಿ IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಮತ್ತು ಈ ಫೋನ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಸೂಪರ್ ಆಗಿದೆ ಡಿಸ್ಪ್ಲೇ, ಆಯಿತಾ. 6.32 ಇಂಚಿಂದು 1.5K ರೆಸೊಲ್ಯೂಷನ್ ಹೊಂದಿರುವಂಥ Pro XDR LTPO ಡಿಸ್ಪ್ಲೇ, ಆಯಿತಾ. ಸೊ 120 ಹರ್ಟ್ಸ್ನ ರಿಫ್ರೆಶ್ ರೇಟು. ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 120 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ಅದೇ ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ. ಈ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿ ಸಹ ಇದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1600 ನಿಟ್ಸ್ ತನಕ ನಮಗೆ ಬ್ರೈಟ್ನೆಸ್ಸನ್ನು ಕೊಡುತ್ತೆ. 100% ಕಲರ್ ಗಾಮೆಂಟನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಮತ್ತು PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಡಾಲ್ಬಿ ವಿಷನ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. HDR ವಿವಿಡ್ ಡಿಸ್ಪ್ಲೇ ಅಂತಾರೆ, ಬೇಜಾನಿ ಏನೇನೋ ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ, ಆಯಿತಾ. ಒಟ್ನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ನಿಮಗೆ ಮ್ಯಾಟ್ರ್ ಆಗಬೇಕಾಗಿರೋದು ಅಷ್ಟೇ, ಆಯಿತಾ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಸೂಪರ್ ವಿಷಯ. ಮತ್ತು ಸ್ಟೋರೇಜ್ ಟೈಪ್ UFS 4.0 ಸ್ಟೋರೇಜು, ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ನಾನಂತೂ ಹೆವಿ ಖುಷಿಯಾಗಿ ಹೋದೆ. ಸ್ನ್ಯಾಪ್ಡ್ರ್ಯಾಗನ್
8 ಚಿಪ್ಪನ್ನು ಕೊಟ್ಟಿದ್ದಾರೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಸದ್ಯಕ್ಕೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಸ್ನ್ಯಾಪ್ಡ್ರ್ಯಾಗನ್ 8 ಚಿಪ್ಪನ್ನು ಹೊಂದಿರುವಂಥ ಫೋನ್ ಆಗಬಹುದೇನೋ ಸದ್ಯಕ್ಕೆ ಆಯಿತಾ. ಫ್ಯೂಚರ್ನಲ್ಲಿ ಕಾಂಪಿಟೇಷನ್ ಬಂದೇ ಬರುತ್ತೆ. ಸದ್ಯಕ್ಕೆ ಈ ಪ್ರೋಸರ್ ಟಾಪ್ ನಾಚ್ ಬೆಂಕಿ ಪ್ರೋಸರ್ ಅಂತೀನಿ. ಇದರಲ್ಲಿ ನಮಗೆ 4400 mm² ಇಂದು ವೇಪರ್ ಚೇಂಬರ್ ಇದೆ. ಸೊ ಈ ಡೆಸಿಪೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ನಾವು ಅಂಥದ್ದು ಸ್ಕೋರನ್ನ ಚೆಕ್ ಮಾಡ್ದಂಗೆ 23.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗ್ ಆಯಿತಾ, ಟಾಪ್ ನಾಚ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ನಾರ್ಮಲ್ ಆಗಿದೆ. ಬ್ಯಾಟ್ರಿ ಡ್ರೈನ್ ಓಕೆ ಅನ್ನಿಸ್ತು. ಟೆಂಪ್ರೇಚರ್ 50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು ಆಯಿತಾ. 50 ಡಿಗ್ರಿ ಸೆಲ್ಸಿಯಸ್ ಈ ಪ್ರೊಸೆಸರ್ಗೆ ಒಂದು ರೀತಿ ನಾರ್ಮಲ್ ಅಂತಲೇ ಅನ್ನಬೋದು. 52-53 ಆಗುತ್ತೆ ಕೆಲವೊಂದು ಫೋನ್ಗಳು, ಇದು 50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಅವ್ರು ಹೇಳೋ ಪ್ರಕಾರ ಈ ಫೋನಲ್ಲಿ BGMIನ 120 FPS ತನಕ ಆಡ್ಬೋದಂತೆ 7 ಗಂಟೆಗಳ ಕಾಲ. ಬಟ್ ನಂಗೆ ಅನ್ನಿಸ್ದಂಗೆ BGMIಗೆ ಸದ್ಯಕ್ಕೆ 120 FPS ಸಪೋರ್ಟ್ ಬಂದಿಲ್ಲ, ನಾನು ಚೆಕ್ ಮಾಡ್ದಂಗೆ ಆಯಿತಾ. ಸೊ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ತುಂಬ ಗೇಮ್ಗಳು 120 FPS ಸಪೋರ್ಟ್ ಮಾಡುತ್ತೆ. ಇಲ್ಲ ಅಂದರೆ ಫ್ಯೂಚರಲ್ಲಿ ಅಪ್ಡೇಟ್ ಮುಖಾಂತರ ಕೊಡಬಹುದು ಆಯಿತಾ. ನಾವು BGMI ಚೆಕ್ ಮಾಡ್ದಂಗೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಯಿತು. ಸೊ 90 FPS ಗೇಮ್ ಪ್ಲೇ ಸದ್ಯಕ್ಕೆ ಅವೈಲಬಲ್ ಇದೆ. 120 FPS ಇಲ್ಲ. ಅದಿದ್ದರೆ ಅಲ್ಟ್ರಾ ಎಕ್ಸ್ಟ್ರೀಮ್ ತೋರಿಸ್ತಾ ಇತ್ತು. ಇನ್ನು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ತುಂಬ ಸ್ಮೂತಾಗಿ ನಮಗೆ ಗೇಮ್ ಪ್ಲೇ ಸಿಗ್ತಿದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ಈ ಪ್ರೊಸೆಸರ್ಗೆ ಪ್ರತಿಯೊಂದು ಗೇಮನ್ನು ಕೂಡ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿ ಇದೆ. 120 FPS ಕೂಡ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ಮೋಸ್ಟ್ಲಿ ಸದ್ಯಕ್ಕೆ ಅಪ್ಡೇಟ್ ಬಿಟ್ಟಿಲ್ಲ ಅಂತ ಕಾಣುತ್ತೆ, ಫ್ಯೂಚರ್ನಲ್ಲಿ ಬರಬಹುದೇನೋ. ಒಟ್ಟಿನಲ್ಲಿ ಪ್ರೊಸೆಸರ್ ಬಗ್ಗೆ ತಲೆಗೆಡ್ಸ್ಕೊಬೇಡಿ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಮಾಡೋ ಕೆಲಸ ಇಲ್ಲದೆ ಎಕ್ಸ್ಟ್ರಾ ಕ್ಯಾಮ್ರಾ ಕೊಡೋದಕ್ಕಿಂತ ಕಡಿಮೆ ಇದ್ರೇ ಒಳ್ಳೆಯದು. 50 MP ಮೈನ್ ಸೆನ್ಸಾರ್, f1.8 ಅಪರ್ಚರ್, ಇದು ಸೋನಿ LYT 700 ಸೆನ್ಸಾರ್ ಆಯಿತಾ. ನಮಗಿದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗೆ ಸಿಗುತ್ತೆ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಆಯಿತಾ, ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲ್ಗೆ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆದು ಒಂದೊಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಈ ಬೆಲೆಗೆ ಚೆನ್ನಾಗಿದೆ ಆಯಿತಾ. ನಾನು ಈ ಫೋನ್ನ 89,000 ರೂಪಾಯಿ ಫೋನಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಈ ಸೋನಿ LYT 700 ಸೆನ್ಸಾರ್ ನಿಮಗೆ 20-25,000 ರೂಪಾಯಿಗೂ ಇದೇ ಸೆನ್ಸಾರ್ ಇರುವಂಥ ಫೋನ್ಗಳು ಸಿಗ್ತವೆ. ಬಟ್ ಇದು ಯಾವ ರೀತಿ ಅದನ್ನು ಪ್ರೋಸೆಸ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಇದು ಫ್ಲ್ಯಾಗ್ಶಿಪ್ ಲೆವೆಲ್ ಸೆನ್ಸಾರ್ ಅಲ್ಲ ಫಸ್ಟ್ ಆಫ್ ಆಲ್ ಆಯಿತಾ. ಒಟ್ಟಿಗೆ ಔಟ್ಪುಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿ ಪ್ರೋಸೆಸ್ ಮಾಡೋ ಔಟ್ಪುಟನ್ನು ಕೊಡುತ್ತೆ. ಹಾಗಂತ ಇದು ಈ ಬೆಲೆಗೆ ಟಾಪ್ ಕ್ಯಾಮ್ರಾ ಫೋನ್ ಅಂತ ಅನ್ನಲ್ಲ. ಇನ್ನೊಂದು ಟೆಲಿಫೋಟೋ ಲೆನ್ಸ್ ಇದೆ, 50 MP f2.0 ಅಪರ್ಚರ್. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ. ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಯಾವುದೇ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿಲ್ಲ. ಬಟ್ ಆ್ಯಕ್ಚುಲಿ ಮೇಯ್ನ್ ಕ್ಯಾಮ್ರಾನೇ ತುಂಬ ಒಂದು ಲೆವೆಲಿಗೆ ವೈಡ್ ಆಗಿದೆ ಆಯಿತಾ. ಮೋಸ್ಟ್ಲಿ ಅದಕ್ಕೆ ಸ್ಕಿಪ್ ಮಾಡಿದ್ರ ಅಂತ. ಈ ಟೆಲಿಫೋಟೋ ಲೆನ್ಸ್ ಕೂಡ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿ ಮಾಡುತ್ತೆ. ಆ ಸಾಫ್ಟ್ವೇರ್ ಥ್ರೂ ಮಾಡೋದು ನೋಡೋದಕ್ಕೆ ಹೋದರೆ ಒಟ್ಟಲ್ಲಿ ಅದು ಕೂಡ ಡೀಟೇಲ್ಸ್ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎರಡೂ ಕೂಡ 50 MP ಕ್ಯಾಮ್ರಾಗಳು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದ್ರ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ವೈಡ್ ಆಗಿದೆ ತುಂಬ. ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮುಖಕ್ಕೆ ಮೇಕಪ್ ಮಾಡಿರೋ ರೀತಿ, ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಇದರಲ್ಲಿ ಕೆಲವೊಂದು ಫಿಲ್ಟರ್ಸು ಮತ್ತು ಫೇಸನ್ನು ನೀವು ರೀಟಚ್ ಕೂಡ ಮಾಡ್ಕೋಬೋದು, ನಿಮಗೆ ಹೆಂಗೆ ಚೆನ್ನಾಗಿ ಕಾಣ್ತೀರ ಹಂಗೆ ಆ ರೀತಿ. ಮತ್ತು ವಿಡಿಯೋಗ್ರಫಿಯಲ್ಲಿ ನಮಗೆ ರೇರ್ ಕ್ಯಾಮ್ರಾ 4K 60 FPS ಇದ್ದರೆ ಫ್ರಂಟ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಮತ್ತು ಇದು ಡಾಲ್ಬಿ ವಿಷನಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಕೆಪಾಸಿಟಿ ಇದೆ. ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ, ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಈವನ್ ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ತುಂಬ ವೈಡ್ ಆಗಿದೆ, ಝೂಮ್ ಇನ್ ಆಗಲ್ಲ ನಾವು 4K ಸ್ವಿಚ್ ಮಾಡಿದ್ರೆ. ಸೂಪರ್ ವಿಷಯ. ಇನ್ನೂ ನಮಗೆ ಇದರಲ್ಲಿ ಕೆಲವೊಂದು AI ಫೀಚರ್ನ ಸಹ ಕೊಟ್ಟಿದ್ದಾರೆ. ಮೊದಲನೇದಾಗಿ AI ರೀಫ್ರೇಮ್. ನನಗಂತೂ ಈ AI ಫೀಚರ್ಗಳನ್ನ ಹೇಳಿ ಸಾಕಾಗೋಗಿದೆ. ಎಲ್ಲ ಫೋನಲ್ಲೂ ಕೊಡ್ತಾರೆ ಗುರು, ಅದನ್ನೇ ರಿಪೀಟ್ ಮಾಡಬೇಕು. ಸೊ ಇದರಲ್ಲಿ ಅದೆಲ್ಲ ಇದೆ. ಕೆಲವೊಂದು ಪ್ರೀಸೆಟ್ಗಳಿದ್ದಾವೆ. AI ಮುಖಾಂತರ ಲೈಟಿಂಗು, ಆಬ್ಜೆಕ್ಟ್ ಡಿಟೆಕ್ಷನ್ ಪ್ರತಿಯೊಂದನ್ನು ಕೂಡ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ. AI ಎಡಿಟಿಂಗ್ ಟೂಲ್ಗಳು ನಮಗೆ ಇದರಲ್ಲಿ AI ಟೂಲ್ಬಾರ್ 2.0 ಇದೆ. AI ಅನ್ಬ್ಲರ್ ಫೀಚರು, ರಿಫ್ಲೆಕ್ಷನ್ ರಿಮೂವ್ ಮಾಡೋದು, AI ಎರೇಸಿಂಗ್ ಫೀಚರ್ನೆಲ್ಲ ಕೊಟ್ಟಿದ್ದಾರೆ ಇತ್ತೀಚೆಗೆ. ಇದೆಲ್ಲದೂ ಕೂಡ ಎಲ್ಲ ಫೋನಲ್ಲೂ ಕೂಡ ಕೊಡ್ತಾ ಇದ್ದಾರೆ, ಇದರಲ್ಲೂ ಸಹ ಇದೆ.
ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡೂ ಕೂಡ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5850 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇಷ್ಟು ಕಾಂಪ್ಯಾಕ್ಟ್ ಆಗಿರುವಂಥ ಫೋನಲ್ಲಿ ಇಷ್ಟು ದೊಡ್ಡ ಬ್ಯಾಟ್ರಿ ಇರುವಂಥದ್ದು ಇಂಟ್ರೆಸ್ಟಿಂಗ್, ಒಳ್ಳೆ ವಿಷಯ. ಜೊತೆಗೆ ಬಾಕ್ಸ್ನಲ್ಲಿ 80 ವ್ಯಾಟ್ನ ಸೂಪರ್ ವೂಕ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ತುಂಬ ಫಾಸ್ಟಾಗಿ ಫೋನ್ನ ಚಾರ್ಜ್ ಕೂಡ ಮಾಡುತ್ತೆ. ಇದರಲ್ಲಿ ಬೈಪಾಸ್ ಚಾರ್ಜಿಂಗ್ ಸಹ ಇದೆ, ಅಂದರೆ ನೀವು ಡಿಸೈಡ್ ಮಾಡ್ಬೋದು ಫಾಸ್ಟಾಗಿ ಚಾರ್ಜ್ ಮಾಡಬೇಕಾ ಅಥವಾ ಸ್ಲೋ ಆಗಿ ಮಾಡ್ಬೋದಾ ಬ್ಯಾಟ್ರಿ ಬಾಳಿಕೆ ಸ್ವಲ್ಪ ಜಾಸ್ತಿ ಬರೋದಕ್ಕೆ, ಅಂದರೆ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರೋದಕ್ಕೆ. ಮತ್ತು ಈ ಒಂದು ಫೋನಲ್ಲಿ ಅವ್ರು ಹೇಳೋ ಪ್ರಕಾರ ಗೇಮ್ ಪ್ಲೇ 7 ಗಂಟೆ ಆಡ್ಬೋದು ಅಂತಾರೆ. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಎಷ್ಟೊತ್ತು ಆಡ್ತೀರಾ, ಯಾವ ಥರ ಗೇಮ್ ಆಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು OS ಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ಆಕ್ಸಿಜನ್ OS 15 ಸಿಗ್ತಾ ಇದೆ. ಇದು ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತಾ ಆಯಿತಾ, ತುಂಬ ಕ್ಲೀನಾಗಿದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ಸಹ ಇದೆ. ಮುಂಚೆ ಸ್ವಲ್ಪ ಥೀಮ್ಡ್ ಅನ್ನಿಸ್ತಾ ಇತ್ತು, ಈಗ ಸ್ವಲ್ಪ ಕ್ಲೀನ್ ಅನ್ನಿಸ್ತಾ ಇದೆ. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಮಗೆ ಮ್ಯಾಕ್ ಮತ್ತು ವಿಂಡೋಸಿಗೆ ಸೀಮ್ಲೆಸ್ ಕನೆಕ್ಟಿವಿಟಿ ಸಿಗ್ತದೆ. ಫೈಲ್ ಟ್ರಾನ್ಸ್ಫರ್ ಮಾಡುವಂಥ ತುಂಬ ಈಸಿ ಮಾಡಿಬಿಟ್ಟಿದ್ದಾರೆ. ಮತ್ತು ಈ ಫೋನೇನೋ ಗೂಗಲ್ದು ಜೆಮಿನೈ ಲೈವ್ ಮತ್ತು ಸ್ಕ್ರೀನ್ ಶೇರಿಂಗ್ ಫೀಚರ್ನ ಹೊಂದಿರುವಂಥ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಅಂತ ಹೇಳಲಾಗ್ತಾ ಇದೆ. ಮತ್ತೇನಾದರೂ ನೀವು AI ಫೀಚರ್ ಯೂಸ್ ಮಾಡಬೇಕಾದ್ರೆ ಏನಾದರೂ ಕ್ಲೌಡಿಗೆ ಅದನ್ನು ಅಪ್ಲೋಡ್ ಮಾಡಿ AI ಔಟ್ಪುಟ್ ಬರೋ ರೀತಿ ಇದೆ ಅಂತ ಅಂದರೆ ಏನೋ ಪ್ರೈವೇಟ್ ಕ್ಲೌಡ್ ಕಂಪ್ಯೂಟಿಂಗ್ ಡಿವೈಸನ್ನು ಅದು ಯೂಸ್ ಮಾಡುತ್ತಂತೆ. ತುಂಬ ಪ್ರೈವೇಟ್ ಆಗಿರುತ್ತಂತೆ ನಿಮ್ಮ ಡಾಟಾ ಅವ್ರು ಹೇಳೋ ಪ್ರಕಾರ. ಮತ್ತು ನಮಗೆ ಇದರಲ್ಲಿ ಸರ್ಕಲ್ಟ್ ಸರ್ಚ್ ಫೀಚರ್ ಕೂಡ ಸಿಗ್ತಾ ಇದೆ. ಮತ್ತು AI ಸರ್ಚ್ ಫೀಚರ್ ಇದೆ, ಯೂನಿವರ್ಸಲ್ ಸರ್ಚನ್ನು ಮಾಡ್ಬೋದು. ನೀವು ನಿಮ್ಮ ಡಿವೈಸ್ನಲ್ಲಿ ಏನಾದರೂ ಒಂದು ಫೈಲ್ ಇದ್ದರೆ ಅದನ್ನು ಕೂಡ ನಾವು ಆರಾಮಾಗಿ ಸರ್ಚನ್ನು ಮಾಡ್ಬೋದು. ಅದು ಬಿಟ್ಟರೆ AI ನೋಟ್ಸ್ ಫೀಚರು, ನೀವು ನೋಟ್ಸ್ ಮಾಡ್ಕೊಂಡಿದ್ದನ್ನು ಸಮ್ಮರೈಸ್ ಮಾಡುವಂಥದ್ದು, ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಪ್ರತಿಯೊಂದು ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. AI ಕಾಲ್ ಅಸಿಸ್ಟ್ ಫೀಚರ್ ಸಹ ಇದೆ. ಸೊ ನೀವು ಬೇರೆ ಭಾಷೆಯಿಂದ ನಿಮ್ಮ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಕನ್ನಡ ಭಾಷೆ ಇಲ್ಲ, ತೆಲುಗು ಮತ್ತು ಹಿಂದಿ ಭಾಷೆ ಇದೆ ಅಂತ ಹೇಳ್ತಾ ಇದ್ರು ಒಟ್ಟಿಗೆ. ಮತ್ತು ನಾವಿದರಲ್ಲಿ ಸಮ್ಮರೈಸ್ ಮಾಡ್ಕೋಬೋದು ಆಯಿತಾ, ಯಾವುದೇ ಸ್ಕ್ರೀನ್ ಮೇಲೆ ಸಮ್ಮರೈಸ್ ಮಾಡ್ಕೋಬೋದು. ಏನಾದರೂ ಏನೋ ಮೆಸೇಜ್ ಬಂತು, ಏನೋ ಒಂದು ದೊಡ್ಡ ಮೆಸೇಜ್ ಬಂತು, ನೀವು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡೋ ಮುಖಾಂತರ ಅದೇನು ಮೆಸೇಜ್ ಇದೆ ಅದನ್ನು ಕೂಡ ಸಮ್ಮರೈಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ AI ಪ್ಲಸ್ ಮೈಂಡ್ ಅಂತ ಹೊಸದಾಗಿ ಒಂದು ಫೀಚರ್ನ ತಗೊಂಬಂದಿದ್ದಾರೆ. ಸೊ ಇದೇನಪ್ಪ ಅಂದರೆ ಆಗಲೇ ಹೇಳಿದೆ ನಾನು, ಈ ಪ್ಲಸ್ ಕೀಯನ್ನು ಪ್ರೆಸ್ ಮಾಡೋ ಮುಖಾಂತರ ನಾವು ಇದನ್ನು ಟ್ರಿಗರ್ ಮಾಡ್ಬೋದು. ಇದೇನು ಮಾಡುತ್ತೆ ಅಂತ ತುಂಬ ಸಿಂಪಲ್ ಆಯಿತಾ. ಸೊ ಏನಾದರೂ ಒಂದು ಸ್ಕ್ರೀನ್ ಮೇಲೆ ಬಂತು, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನೋ ಈವೆಂಟ್ ಇದೆ, ಅದು ನೋಡ್ತೀರಾ, ನೀವು ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಕ್ಯಾಲೆಂಡರ್ ಕ್ರಿಯೇಟ್ ಮಾಡುತ್ತೆ. ಸೊ ನಿಮಗೆ ರಿಮೈಂಡನ್ನು ಮಾಡುತ್ತೆ. ಏನಾದ್ರು ನೆನ್ಪಿಟ್ಕೋಬೇಕು ಅಂತ ಅಂದರೆ ನೀವು ಪ್ರತಿಯೊಂದನ್ನು ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನೆಕ್ಸ್ಟ್ ಯಾವಾಗಲಾದರೂ ಅವತ್ತೇನೋ ನಾನು ಇದು ಮಾಡ್ಕೊಂಡಿದ್ದಲ್ಲ, ಏನು ಮರ್ತೋಯ್ತು ಅನ್ನೋಂಗಿಲ್ಲ, ನಾವು ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು ಆ್ಯಕ್ಚುಲಿ ಏನಂತ, ಅಥವಾ ಅದಕ್ಕೆ ಕೇಳ್ಬೋದು. ಅದು ಕೇಳಿದ್ರೆ ನಮ್ಮದು ಏನು ನಾವು ಸ್ಟೋರ್ ಮಾಡಿಟ್ಟಿದ್ವು ಅದನ್ನ ನಮಗೆ ರಿಮೈಂಡ್ ಮಾಡುತ್ತೆ. ಸೊ ಆ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಸೊ ಇದಕ್ಕೆ ಅವರು AI ಪ್ಲಸ್ ಮೈಂಡ್ ಅಂತ ಕರಿತಾ ಇದ್ದಾರೆ. ಮತ್ತು ಇದು ನಮ್ಮ ಫೋಟೋನು ಕೂಡ ಅನಲೈಸ್ ಮಾಡುತ್ತೆ. ಆ ಫೋಟೋಲಿ ಏನಿದೆ ಅದನ್ನು ಕೂಡ ಅನಲೈಸ್ ಮಾಡಿ ನಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಈ ರೀತಿ ಕೆಲವೊಂದು ಫೀಚರ್ನ ಕೊಟ್ಟಿದ್ದಾರೆ. ಮೊನ್ನೆ ಈವನ್ ನಥಿಂಗಲ್ಲೂ ಕೂಡ ಸಿಮಿಲರ್ ಫೀಚರ್ ನಮಗೆ ಸಿಗ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟಲ್ಲಿ ಏನೋ AI ಬೆಸ್ಟ್ ಫೇಸ್ 2.0 ಕೂಡ ತೊಗೊಂಬರ್ತಾರಂತೆ. ಫ್ಯೂಚರ್ ಅಪ್ಡೇಟ್ಗಳ ಬಗ್ಗೆ ತಲೆಗೆಡ್ಸ್ಕೊಬಿಡಿ, ಸದ್ಯಕ್ಕೆ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಮೇಲ್ಗಡೆ ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. ಇದರಲ್ಲಿ ರಿಯಾಲಿಟಿ ಆಡಿಯೋ ಇದೆ ಆಯಿತಾ. ಸೊ ರಿಯಲಿಸ್ಟಿಕ್ ಎಲ್ಲ ಇಲ್ಲೇ ಏನೋ ಸೌಂಡ್ ಆಗ್ತಿದೆ ಅನ್ನೋ ರೀತಿ ನಮಗೆ ಔಟ್ಪುಟನ್ನು ಕೊಡುತ್ತಂತೆ. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ಸ್ ಆಗಿದೆ, ಅಂದರೆ ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ನ ಮುಖಾಂತರ ಅದು ಮಾಡುತ್ತೆ ಆಯಿತಾ. ಸೊ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ Wi-Fi 6ನ ಜೊತೆಗೆ Wi-Fi 7ನ ಕೂಡ ಕೊಟ್ಟಿದ್ದಾರೆ. ಮತ್ತು ಡೆಡಿಕೇಟೆಡ್ Wi-Fi ಚಿಪ್ ಸಹ ಇದೆಯಂತೆ, G1 ಅಂತ. ಸೊ ಇದು ಸ್ಟೆಬಿಲಿಟಿ ಚೆನ್ನಾಗಿ ಕೊಡುತ್ತಂತೆ ನಮಗೆ ವೈಫೈನಲ್ಲಿ. ಅದೇನು ಮಾಡುತ್ತೋ ದೇವ್ರಿಗೆ ಗೊತ್ತು. ನಂತರ ಬ್ಲೂಟೂತ್ 6.0 ನಮಗೆ ಕೊಟ್ಟಿದ್ದಾರೆ. NFC ಇದೆ. 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು 11 ಡಿಫ್ರೆಂಟ್ 5G ಆ್ಯಂಟನಾಗಳು ಸಹ ಇದೆ. ಕನೆಕ್ಟಿವಿಟಿ ಚೆನ್ನಾಗಿ ಸಿಗುತ್ತಂತೆ. 5.5G ಕೂಡ ಇದು ಸಪೋರ್ಟ್ ಮಾಡುತ್ತೆ. ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ ಕೊಟ್ಟಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಇದೆ. ಒಟ್ಟಿನಲ್ಲಿ ಒಂದು ರೀತಿ ಕಂಪ್ಲೀಟ್ ಫೋನ್ ಅಂತ ಅನ್ಬೋದು, ಒಂಥರ ಕಂಪ್ಲೀಟ್ ಫೋನ್. ನಮ್ಗೆ ಇದರಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಿಲ್ಲ, ಬಟ್ ಸ್ಟಿಲ್ ಮೆಜಾರಿಟಿ ಜನ ಅದನ್ನು ಯೂಸ್ ಕೂಡ ಮಾಡಲ್ಲ ಆಯಿತಾ. ನಾನೇನಪ್ಪ ಅಂತೀನಿ ಅಂತ ಅಂದರೆ,
ಇದೇನಾದರೂ ಒಂದು 45,000 ರೂಪಾಯಿಗೆ ಲಾಂಚ್ ಆದರೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ ಆಯಿತಾ. ಪರ್ಫಾರ್ಮೆನ್ಸ್ ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ರ್ಯಾಮು ಸ್ಟೋರೇಜ್ ಟಾಪ್ ನಾಚು, ಡಿಸ್ಪ್ಲೇ ಸಖತ್ತಾಗಿದೆ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅವರು ಸಣ್ಣ ಪುಟ್ಟ ಮ್ಯಾಟ್ರ್ ಆಗದೇ ಇರುವಂಥ ಕೆಲವೊಂದು ಫೀಚರ್ಗಳನ್ನ ತೆಗೆದಿದ್ದಾರೆ. ಫಾರ್ ಎಕ್ಸಾಂಪಲ್ ವೈರ್ಲೆಸ್ ಚಾರ್ಜಿಂಗ್. ನಾನು ಹೇಳೋದಿಷ್ಟೇ ನಿಮಗೆ, ಇದರಲ್ಲಿರುವಂಥ ಏನೋ ಗಿಮಿಕಿ AI ಫೀಚರ್ ನೋಡಿ ಒಂದು ಫೋನ್ನ ಚೂಸ್ ಮಾಡಬೇಡಿ. ಹಾರ್ಡ್ವೇರ್ ಹೆಂಗಿದೆ ಅಂತ ನೋಡಿ. ಇತ್ತೀಚೆಗೆ 10-15 ಸಾವಿರ ಫೋನಲ್ಲೂ ಸಹ ನಮಗೆ ಸೇಮ್ AI ಫೀಚರ್ಗಳು ಬರೋಕ್ಕೆ ಶುರುವಾಗಿದೆ ಆಯಿತಾ. AI ಬಿಟ್ಬಿಡಿ ಆಯಿತಾ, AI ಎಲ್ಲ ಫೋನಲ್ಲೂ ಕೊಡ್ತಾರೆ, ಇದರಲ್ಲೂ ಸಹ ಅದಿದೆ ಆಯಿತಾ. ಒಟ್ಟಿನಲ್ಲಿ ಸದ್ಯಕ್ಕೆ ಇದೇನಾದರೂ 45,000 ರೂಪಾಯಿಗೆ ಲಾಂಚ್ ಆದರೆ, ಈವನ್ 50,000ಕ್ಕೂ ಕೂಡ ಒಂದು ಒಳ್ಳೆ ಆಪ್ಷನ್. ಐ ಹೋಪ್ 45,000ಕ್ಕೆ ಲಾಂಚ್ ಮಾಡ್ತಾರೆ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆದರೂ 45,000 ಒಂದು ಒಳ್ಳೆ ಪ್ರೈಸ್ ಆಗುತ್ತೆ. ನೋಡೋಣ ಇಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಆ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಗಬಹುದು. ಆಗಲೇ ಹೇಳಿದ್ನಲ್ಲ, ಕೈಲಿ ಇಟ್ಕೊಂಡ್ರೆ ಐಫೋನ್ ರೀತಿ ಅನಿಸುತ್ತೆ. ಐಫೋನ್ ತೊಗೊಳಕ್ಕಿಂತ ಇದನ್ನೇ ತಗೋಬೋದು ಅಂತ ಎಷ್ಟೋ ಸಲ ನನಗೆ ಅನ್ನಿಸ್ತು ಆಯಿತಾ. ಸೊ ನೋಡಿ, ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಫೋನ್ ಬಗ್ಗೆ. ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ ಇದರಲ್ಲಿ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಒಂದು ಆಪ್ಷನ್ ಆಗ್ಬೋದು. ಸೊ ಇದಿಷ್ಟು ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.